ಪರಿಸರವನ್ನ ರಕ್ಷಣೆ ಮಾಡಬೇಕಿದ್ದಾದವರೇ ಈಗ ನಾಶ ಮಾಡ್ತಿದ್ದಾರೆ. ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳಿಗೆ ಅಧಿಕಾರಿಗಳು ಕೊಡಲಿಯನ್ನ ಹಾಕಿದ್ದಾರೆ. ಕೊಂಬೆಗಳ ಕಟಾವು ಮಾಡುವಂತ ನೆಪದಲ್ಲಿ ನೂರಾರು ಮರಗಳ ಮಾರಣ ಹೋಮವನ್ನ ಮಾಡಲಾಗಿದೆ. ಹೀಗಾಗಿ ಅಧಿಕಾರಿಗಳ ಮೇಲೆ ಮರ ಸಾಗಾಣಿಕೆಯ ಆರೋಪವೊಂದು ಕೇಳಿಬಂದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕೃಷಿ ವಿಜ್ಞಾನ ಕೇಂದ್ರದ ಮರಗಳಿಗೆ ಕೊಡಲಿ ಏಟು. ಮರಗಳ್ಳರಿಗೆ ಅಧಿಕಾರಿಗಳೇ ಸಾಥ್ ಕೊಟ್ರ. ಹೌದು, ಪರಿಸರವನ್ನ ಕಾಪಾಡಬೇಕಾದವರೇ ನಾಶ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮರಗಳಿಗೆ ಅಧಿಕಾರಿಗಳು ಕೊಡಲಿ ಏಟು ನೀಡಿದ್ದಾರೆ. ಗೇರು, ಮಾವು ಸೇರಿ ವಿವಿಧ ಬಗೆಯ ಮರಗಳ ಗೆಲ್ಲು ಕಟಾವಿನ ಹೆಸರಿನಲ್ಲಿ ಬೆಲೆಬಾಳುವ ಮರಗಳ ಮಾರಣ ಹೋಮ ನಡೆದಿದೆ. ಹೀಗಾಗಿ ಕೃಷಿ ಕೇಂದ್ರದ ಅಧಿಕಾರಿಗಳ ಮೇಲೆ ಮರ ಸಾಗಾಣಿಕೆಯ ಆರೋಪವೂ ಕೇಳಿಬಂದಿದೆ. ಬ್ರಹ್ಮಾವರದಲ್ಲಿನ ಕೃಷಿ ವಿಜ್ಞಾನ ಕೇಂದ್ರದ ಮೂಲ ಉದ್ದೇಶ ಕೃಷಿ ವಿಷಯದಲ್ಲಿ ಸಂಶೋಧನೆಗಳನ್ನ ಮಾಡಿ ರೈತರಿಗೆ ನೆರವಾಗುವುದು. ಆದರೆ ಸಂಶೋಧನೆಯ ಬದಲು ಮರಗಳ ಸಂಹಾರ ನಡೀತಿದೆ. ಸರಿಸುಮಾರು 400 ಎಕರೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮರಗಳಿದೆ. ಆದರೆ ಇಲ್ಲಿನ ಅಧಿಕಾರಿಗಳು ಕೊಂಬೆಗಳ ಕಟಾವು ಮಾಡುವ ನೆಪದಲ್ಲಿ ಮರಗಳ ಬುಡಕ್ಕೆ ಕೊಡಲಿ ಹಾಕಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿರುವಂತಹ ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಕ್ರಮ ನಡೆದಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈ ಒಂದು ಪ್ರಕರಣದ ಬಗ್ಗೆ ನೋಡ್ತಾ ಹೋದ್ರೆ ಸೆಪ್ಟೆಂಬರ್ನಲ್ಲಿ ಒಂದು ಟೆಂಡರ್ ಬರ್ತದೆ. ಆ ಟೆಂಡರ್ನ ಅನುಸಾರ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರುವಂತಹ ಒಂದಿಷ್ಟು ಮರಗಳ ಗೆಲ್ಲುಗಳನ್ನ ಕಡಿಯುವಂತ ಟೆಂಡರ್ ಅದಾಗಿರ್ತದೆ. ಆದರೆ ಇಲ್ಲಿನ ಅಧಿಕಾರಿಗಳು ಗೆಲ್ಲುಗಳನ್ನ ಕಡಿಯುವಂತ ಬದಲು ಬೆಲೆ ಬಾಳುವ ಮರಗಳ ಬುಡಕ್ಕೆ ಕೊಡಲಿ ಏಟನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿನ ಸ್ಥಳೀಯರು ಹಾಗೂ ಸಾಮಾಜಿಕ ಹೋರಾಟಗಾರರು ಯಾವಾಗ ಬೆಲೆ ಬಾಳುವ ಮರಗಳ ಮಾರಣ ಹೋಮ ನಡೀತಾರೆ ಕೂಡಲೇ ದೂರನ್ನ ದಾಖಲಿಸ್ತಾರೆ. ಆ ದೂರಿನ ಅನುಸಾರ ಒಂದು ಪ್ರತಿಶತ 100 ಮರಗಳ ಪೈಕಿ 75 ಮರಗಳನ್ನ ಈಗಾಗಲೇ ಸಾಗಾಟ ಮಾಡಿದ್ದಾರೆ ಎನ್ನುವಂಥದ್ದು. 25% ಮರಗಳನ್ನ ಈಗ ಸೀಸ್ ಮಾಡಿರ್ತಾರೆ. ಈ ಒಂದು ಅಕ್ರಮ ಮರ ಸಾಗಾಟ ಪ್ರಕರಣದಲ್ಲಿ ಹಲವು ಅಧಿಕಾರಿಗಳ ಹೆಸರು ಹಾಗೆ ಹಲವು ಅಧಿಕಾರಿಗಳ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈ ಪ್ರಕರಣ ಈಗ ತನಿಖಾ ಹಂತದಲ್ಲಿದ್ದು ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವಂಥದ್ದು ಇನ್ನಷ್ಟೇ ತಿಳಿಯಬೇಕಾಗಿದೆ. ಇನ್ನು ಇದೆಲ್ಲ ಇವತ್ತು ನೆನ್ನೆಯದಲ್ಲ, ಕಳೆದ ಹಲವು ವರ್ಷಗಳಿಂದ ನಡೀತಾನೇ ಇದೆ. ಈಗಾಗಲೇ ನೂರಾರು ಲೋಡ್ ಮರಗಳನ್ನ ಕಡಿದು ಅಕ್ರಮವಾಗಿ ಸಾಗಿಸಿದ್ದಾರೆ. ಸುಮಾರು 80ರಷ್ಟು ಮರಗಳನ್ನ ನಾಶ ಮಾಡಲಾಗಿದೆ. ಸದ್ಯ ಪ್ರಕರಣದ ಸಂಬಂಧ ಹೈದರ್ ಎನ್ನುವಂತಹ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಆದರೆ ಇಲ್ಲಿನ ಅಧಿಕಾರಿಗಳು ಈತನ ಮೇಲೆಯೇ ಸಂಪೂರ್ಣ ಆರೋಪವನ್ನ ಹಾಕಿ ಪ್ರಕರಣದಿಂದ ತಪ್ಪಿಸಿಕೊಳ್ಳುವ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಒಟ್ಟಿನಲ್ಲಿ ಈ ಮರಗಳ್ಳತನ ಪ್ರಕರಣ ಮೇಲ್ನೋಟಕ್ಕೆ ಬರೀ ಕೃಷಿ ಕೇಂದ್ರದ ಕಡೆ ಬೊಟ್ಟು ತೋರಿಸಿದ್ರು ಇಲ್ಲಿ ಹಲವು ಇಲಾಖೆಗಳ ಪಾತ್ರ ಎದ್ದು ಕಾಣಿಸ್ತಿದೆ. ಯಾಕಂದ್ರೆ ಬರೀ ಮರ ಕತ್ತರಿಸಿದ್ರೆ ಸಾಲೋದಿಲ್ಲ, ಅದನ್ನ ರಸ್ತೆ ಮೂಲಕ ಸಾಗಿಸೋಕೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಸಹಾಯ ಬೇಕು. ಪೊಲೀಸರು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕರ್ನಾಟಕ ನ್ಯೂಸ್ ಬೀಟ್ನ ಆಶಯ. ನ್ಯೂಸ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಉಡುಪಿ.